ಜಿಲ್ಲಾದ್ಯಂತ ಆಗಮಿಸಿದ ಅರಣ್ಯವಾಸಿಗಳಿಂದ ಬೃಹತ್ ಅರಣ್ಯವಾಸಿಗಳ ಐತಿಹಾಸಿಕ ಮಹಾಸಂಗ್ರಾಮ ಮೇಲ್ಮನವಿ ಅಭಿಯಾನ ಶಿರಸಿ ನಗರದ ಪ್ರಮುಖ ಬೀದಿಯಲ್ಲಿ ಸಂಚರಿಸಿ 20,000ಕ್ಕೂ ಮಿಕ್ಕಿ ಆಕ್ಷೇಪಣಾ ಮೇಲ್ಮನವಿ ಸಲ್ಲಿಸುವ ಅಭೂತಪೂರ್ವ ಕಾರ್ಯಕ್ರಮ ಜರುಗಿತು. ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅವರ ನೇತೃತ್ವದಲ್ಲಿ ಇಂದು ಕಾರ್ಯಕ್ರಮ ಜರುಗಿತು. ಸರ್ಕಾರ ಪುನರ್ ಪರಿಶೀಲಿಸದೆ ಅರ್ಜಿ ಕೇಂದ್ರಕ್ಕೆ ಸಲ್ಲಿಸದ ಹಿನ್ನೆಲೆಯಲ್ಲಿ ಅಭಿಯಾನದಲ್ಲಿ ಅರಣ್ಯವಾಸಿಗಳ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ತಿರಸ್ಕರಿಸಿದ ಆದೇಶವನ್ನು ಪ್ರದರ್ಶಿಸುತ್ತಾ ತಿರಸ್ಕರಿಸಿದ ಆದೇಶದ ಮೇಲ್ಮನವಿಯನ್ನು ಎತ್ತಿ ಹಿಡಿದು ಗಟ್ಟಿ ಹೋರಾಟದ ಧ್ವನಿ ಅರಣ್ಯವಾಸಿಗಳಿಂದ ಅಭಿಯಾನದಲ್ಲಿ ಕೇಳಿಬಂದವು. ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. 34ನೇ ವರ್ಷ ಹೋರಾಟದಲ್ಲಿ ನಿಮ್ಮ ಜೊತೆಯಲ್ಲಿ 13,000 ಅರ್ಜಿಯನ್ನು ಕೊಟ್ಟಿದ್ದಾರೆ ಈ ಸರ್ಕಾರದವರು. ಅರಣ್ಯವಾಸಿಗಳ GPS ಸರ್ಕಾರದಾಗ ಇಡೀ ಜಿಲ್ಲೆಯಲ್ಲಿ 36,000 ಕುಟುಂಬಗಳ GPS ಉಚಿತವಾಗಿ ಮಾಡಿದ್ದೇವೆ ಅಲ್ವಾ? ಉಚಿತವಾಗಿ ಮಾಡಿದ್ದೇವೆ. ಹಾಗಾಗಿ ನಾವು ರಾಜ್ಯ ಸರ್ಕಾರ ಕೇಳೋದಂದ್ರೆ ಜನರು ಆಗಬಾರದು, ಜನರಿಗೆ ಸಮಸ್ಯೆಗಳಾಗಬಾರದು, ಜನರಿಗೆ ಭೂಮಿ ಹಾಕಬೇಕು. ನೀವು ಮುತುವರ್ಜಿ ವಹಿಸಿ ಸುಪ್ರೀಂ ಕೋರ್ಟ್ ನಲ್ಲಿ ಏನು ತಿದ್ದುಪಡಿ ಹಾಕಿದ್ರೋ ಅದನ್ನ ಅಫಿಡವಿಟ್ ಹಾಕಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರಗಳು ನಾವು ಒತ್ತಾಯ ಮಾಡೋದೇನಂದ್ರೆ ನೀವು ಶ್ರೀಮಂತರ ಎಕರೆಯನ್ನ 16,000 ಗಿಡ ಮರಗಳನ್ನ ₹1 ದಾನ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಏನ್ ಹೇಳಿ? ಕೇಂದ್ರ ಸರ್ಕಾರ ಮೋದಿ ಸಾಹೇಬರು ತನ್ನ ಸ್ನೇಹಿತರಿಗೆ 1,050 ಎಕರೆ ಪ್ರದೇಶವನ್ನ 16,000 ಗಿಡ ಮರ ಇರುವಂತ ಜಾಗವನ್ನ ₹1ಗೆ 1,050 ಎಕರೆಯನ್ನು ದಾನ ಮಾಡಿದ್ದಾರೆ, ಕೊಟ್ಟಿದ್ದಾರೆ ಲೀಸ್ ಮೇಲೆ. ನಾನಿವತ್ತು ಕೇಂದ್ರ ಸರ್ಕಾರಕ್ಕೆ ಕೇಳ್ತೇನೆ, ಪದೇ ಪದೇ ನಮ್ಮ ಸಂಸದರು ಹೇಳ್ತಾರೆ ಮುಗ್ಧರು ಅರಣ್ಯವಾಸಿಗಳು, ಅದೇ ಆ ಮುಗ್ಧರು ಅವರನ್ನು ದುರುಪಯೋಗ ಆಗ್ತದೆ ಹೇಳೋ ಬಗ್ಗೆ ಮಾತುಗಳಲ್ಲಿ ಹೇಳ್ತಾ ಇದ್ದಾರೆ. 30 ವರ್ಷಗಳಾದ್ರೂ ಓಟ್ ತಗೊಂಡು ನಿಮ್ಗೆ ದುರುಪಯೋಗ ಮಾಡಿದವ್ರು ಯಾರು ಅಂತ ಅವ್ರಿಗೆ ಇವತ್ತೂ ಗೊತ್ತಿಲ್ಲ. ಅವರಿಗೆ ಹೌದಲ್ಲ? ಇವತ್ತು ಗೊತ್ತಿಲ್ಲ. ಹಾಗಾಗಿ ನಾನೇ ಹೇಳ್ತಿದ್ದೇನೆ, ನಮ್ಮ ಅರಣ್ಯವಾಸಿಗಳು ಅದಾನಿಗೆ ನೀವೇನು ಕೊಟ್ಟಿದ್ದಲ್ಲ ₹1ಗಲ್ಲ, ನಾವು ₹1,000 ಕೊಡ್ತೇವೆ, ನಮಗೆ ನೀವು ಭೂಮಿ ಕೊಡಿ ಅಂತ ₹1,000 ಕೊಡ್ತೇವೆ. ಇದೇನು ಸ್ವಾಮಿ ಇದು? ಎಲ್ಲ ಬೆಂಬಲದಿಂದ ಸುಪ್ರೀಂ ಕೋರ್ಟ್ ನಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ವಿರುದ್ಧ ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನು ನಾವು ಚಾಲೆಂಜ್ ಮಾಡ್ತೇವೆ. ಅರಣ್ಯವಾಸಿಗಳು ಶಕ್ತಿ ಇದೆ, ಅರಣ್ಯವಾಸಿಗಳಿಗೆ ಹೋರಾಟಕ್ಕೆ ಹೆಚ್ಚಿದೆ. ಯಾವ ಕಾರಣಕ್ಕೂ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿದ್ದೇನೆ, ಯಾವ ಕಾರಣಕ್ಕೂ ಜೀವ ಹೋದ್ರೂ ಸಹಿತ ನನ್ನ ಕುಟುಂಬದ ಸದಸ್ಯರು ಅರಣ್ಯವಾಸಿಗಳು ಸಾಗುವಳಿ ಕ್ಷೇತ್ರದಿಂದ ಏಳಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾನು ಘೋಷಣೆ ಒಂದು ಒಕ್ಕಲೆಬ್ಸಲಿಕ್ಕೆ ರಾಜ್ಯ ಸರ್ಕಾರದಿಂದ ಈ ರೀತಿ ಆಗಿದೆ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ 5 ದಿನಗಳ ಒಂದು ಗಡುವನ್ನು ಕೊಡ್ತೇವೆ. ಕೊಡ್ಬೇಕಾ ಬೇಡವಾ? ಕೊಡ್ತೇವೆ. ಸುಪ್ರೀಂ ಕೋರ್ಟ್ ನಲ್ಲಿ ತಿರಸ್ಕಾರ ಆಗಿದೆ ಅಂತ ಏನು ಕಾನೂನು ಬಾಹಿರವಾಗಿ ಸುಳ್ಳು ಕಾನೂನು ವ್ಯತಿರಿಕ್ತವಾಗಿ ಏನು ಆದೇಶವನ್ನ ಚೀಫ್ ಸೆಕ್ರೆಟರಿ ಏನ್ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕಳಿಸಿದಾರೋ ಅದನ್ನ ರಾಜ್ಯ ಸರ್ಕಾರ ತಿದ್ದುಪಡಿ ಪ್ರಮಾಣ ಪತ್ರ ಅಫಿಡವಿಟ್ ಹಾಕಿ ನಿಮ್ಮೆಲ್ಲರ ಆದೇಶವನ್ನ ರದ್ದು ಮಾಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಕೇಳ್ತಿದ್ದಾರೆ. ಒಂದು ಕಡೆಗೆ ರಾಜ್ಯ ಸರ್ಕಾರ ಒಂದು ರೀತಿ ನೀತಿಯನ್ನು ಅನುಸರಿಸ್ತಾ ಇದೆ, ಇನ್ನೊಂದು ಕಡೆಗೆ ಕೇಂದ್ರ ಸರ್ಕಾರದ ನೀತಿ ಇನ್ನೊಂದು ದ್ವಂದ್ವವಾಗಿದೆ. ಬಹಳ ಬೇಸರವಾಗ್ತಾ ಇದೆ. ನಿರಂತರವಾಗಿ ಆ ಭೂಮಿಯಲ್ಲಿ ಮನೆ ಕಟ್ಕೊಂಡಿದ್ರಲ್ಲ, ಬಾವಿ ತೆಗೆದಿದ್ರಲ್ಲ, ವೋಟರ್ ಲಿಸ್ಟ್ ಹೆಸರು ಹಾಕಿದಾರಲ್ಲ, ಮನೆ ನಂಬರ್ ಕೊಟ್ಟಿದಾರಲ್ಲ, ಇವತ್ತು ಕೇಂದ್ರ ಸರ್ಕಾರ ಇರುವಂತ ಅರಣ್ಯವಾಸಿಗಳಿಗೆ ಹಕ್ಕನ್ನು ಕೊಡಿ ಅಂತ ಹೇಳಿ ತಿರಸ್ಕಾರ ಮಾಡ್ತಾ ಇದೆ. ದಿನಕ್ಕೊಂದು ಕಾನೂನುಗಳು ಬರ್ತಾ ಇದೆ. ಜಿಲ್ಲಾದ್ಯಂತ ಅರಣ್ಯವಾಸಿಗಳು ಅರಣ್ಯ ಭೂಮಿ ಹಕ್ಕಿನಿಂದ ವಂಚಿತವಾಗುವ ಭೀತಿಯಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕಿನಿಂದಲೂ ಅರಣ್ಯವಾಸಿಗಳು ಮಹಾಸಂಗ್ರಾಮಕ್ಕೆ ಜನಸಾಗರದಂತೆ ಹರಿದು ಬಂದಿರುವುದು ವಿಶೇಷವಾಗಿತ್ತು. ಬುಡಕಟ್ಟು ಜನಾಂಗ, ಆದಿವಾಸಿಗಳು, ಕರಾವಳಿ ಭಾಗದ ತಗ್ಗುಗುಡ್ಡಗಳಿಂದ ಮಹಿಳೆಯರು, ವೃದ್ಧರು ಹೆಜ್ಜೆಯ ಮೇಲೆ ಹೆಜ್ಜೆ ಹಾಕಿ ಅಭಿಯಾನದಲ್ಲಿ ಭಾಗವಹಿಸಿರುವುದು ಐತಿಹಾಸಿಕ ಕಾರ್ಯಕ್ರಮವಾಯಿತು.